ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬಳ್ಳಾರಿ, ಚಿತ್ರದುರ್ಗ, ಹಾವೇರಿ, ತುಮಕೂರಿನಲ್ಲಿ ಸ್ವಲ್ಪ ಪಾರ್ಟ್, ಮುಕ್ಕಾಲ್ ಭಾಗ. ಅಂದ್ರೆ ಯಾವ ನೀರನ್ನ ಕುಡಿಯೋದ್ರಿಂದ ಆರೋಗ್ಯ ಹಾಳಾಗತ್ತೆ. ಕ್ಯಾಲ್ಸಿಯಂ ವಾಟರ್ ಇದಕ್ಕೆ ಒಂದು ಬಹಳ ಒಳ್ಳೆ ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಬೆಂಗಳೂರಿನ ಬಾತ್ರೂಮ್ಗಳು ಕೋಲಾರದ ಬಾತ್ರೂಮ್ಗಳನ್ನ ಹೋಲಿಕೆ ಮಾಡಿಬಿಟ್ರೆ, ಒಂದು ವರ್ಷ ನಾವು ಬೆಂಗಳೂರಿನ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿ ಬೆಂಗಳೂರು ಬಾತ್ರೂಮ್ ಹೆಂಗಿರತ್ತೆ, ಅದೇ ತರ ಕೋಲಾರದಲ್ಲಿ ನೀರಿನ ಉಪಯೋಗ ಮಾಡಿರ್ತಕ್ಕಂಥ ಬಾತ್ರೂಮ್ ಹೆಂಗಿರುತ್ತೆ, ಅಲ್ಲಿನ ಬಕೆಟ್ ಹೆಂಗಿರ್ತವೆ, ನಾವು ನೀರು ತಲೆ ಮೇಲೆ ಹಾಕೊಳ್ಳೋ ಅಂತ ಮಗ್ ಹೆಂಗಿರ್ತವೆ, ಆ ನೀರನ್ನ ಕುಡಿತಾ ಇದ್ದೀವಿ. ಆಗ್ಲೇ ಹೇಳಿದ್ರು, ಚಿತ್ರದುರ್ಗದ ಒಬ್ಬ ರೈತನ್ನ, ಶಿವಮೊಗ್ಗದ ಒಬ್ಬ ರೈತನ್ನ ಪಕ್ಕದಲ್ಲಿ ಇಬ್ರಿಗೂ ನಿಲ್ಲಿಸ್ಬಿಟ್ರೆ, ಅವ್ರಿಗೆ ಏಜು, ಅವ್ರ ದೇಹದಾಢ್ಯತೆ, ಅವ್ರ ಫಿಟ್ನೆಸ್ಗಳು ಇವನ್ನೆಲ್ಲ ನೋಡಿಬಿಟ್ರೆ ಇವ್ರು 70-80 ವಯಸ್ಸಾಗಿರೋ ಥರ ಕಾಣಿಸ್ತಾರೆ. ಶಿವಮೊಗ್ಗದವ್ರಿಗೆ ಒಂದು 40 ವರ್ಷ ವಯಸ್ಸಾಗಿರೋ ಥರ ಕಾಣುತ್ತೆ. ಸೋಪತಿಗಳೇ, ಈ ಬೋರ್ವೆಲ್ ವಾಟರನ್ನ ಏನು ನಾವು ನೀರು ಕುಡಿಯೋದಕ್ಕೆ ಇದು ಮಾಡ್ತೀವಿ, ಇದು ಯಾವುದೋ ಒಂದು ಕಾಲದಲ್ಲಿ ಆಗಿದೆ. ಬೋರ್ವೆಲ್ ಹಾಕಿಬಿಟ್ಟು ನೀರು ಸಿಗದೆ ಇದ್ರೆ ನೀರು ಕುಡಿಬೇಕು ಮಾಡ್ತೀವಿ. ಇವತ್ತು ಏನಾದರೂ ಮಾಡಿ ನಾವು ಒಂದೇ ಪುಣ್ಯದ ಕೆಲಸ ನಾವು ಮಾಡಬೇಕಾಗಿರೋದು, ಗೌರ್ಮೆಂಟ್ಗೂ ಬಿಟ್ಬೋಣ, ಅದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಮನುಷ್ಯತ್ವದ ಕೆಲಸ ನಾವು ಮಾಡಬೇಕಾಗಿದೆ. ನದಿ ನೀರನ್ನ, ಸಿಹಿ ನೀರನ್ನ ಕುಡಿಯೋದಕ್ಕೆ ಅಟ್ಲೀಸ್ಟ್ ಆ ಕೆಲಸನ ಮಾಡ್ಬೇಕು, ಯಾವುದೇ ಸರ್ಕಾರ ಇರಲಿ. ಸೆಕೆಂಡರಿ, ಊಟ ತಿನಿಸು ಸೆಕೆಂಡರಿ, ಕುಡಿಯೋ ನೀರಿಂದು ಇಲ್ಲ ಅಂತ ಹೇಳಿದ್ರೆ ಬಹಳ ಬಹಳ ಸಮಸ್ಯೆಗಳಾಗತ್ತೆ. ಈಗ ಉದಾಹರಣೆಗೆ ಹಲ್ಲಿನ ಸಮಸ್ಯೆ, ಮೂಳೆ ಸಮಸ್ಯೆ, ಆರೋಗ್ಯದ ಸಮಸ್ಯೆ ಈ ಬೋರ್ವೆಲ್ ವಾಟರಿಂದ. ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವ್ರಿಗಂತೂ ಚೆನ್ನಾಗೇ ಅರ್ಥ ಆಗತ್ತೆ ಗುಲ್ಬರ್ಗ ಜಿಲ್ಲೆನಲ್ಲಿ ಪ್ರತಿ ತಾಲೂಕಿನಲ್ಲಿ ನೀರು ಹೆಂಗಿದೆ ಅಂತ. ಈಗ ಉದಾಹರಣೆ ಭೀಮಾ ನದಿ ನೀರು ಸಿಗುವಂಥದ್ದು ಎಷ್ಟು ತಾಲೂಕುಗಳಲ್ಲಿ ಸಿಗ್ತಾ ಇದೆ.